ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬದುಕಿಗಾಗಿ ಸ್ವಾಗತ. ಇವತ್ತಿನ ಆಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ, ವಿಶಾಲಾಕ್ಷಿ ಶಾಂತಿಗೆ ಕಾಲ್ ಮಾಡಿಬಿಟ್ಟು, ನಿನ್ನ ಸೊಸೆ ಆರ್ಡರ್ನ ಕಂಪ್ಲೀಟ್ ಮಾಡದಿರೋ ಹಾಗೆ, ಡೆಕೋರೇಷನ್ ಮಾಡದಿರೋ ಹಾಗೆ, ಮನೆಯಿಂದ ಆಚೆ ಹೋಗದಿರೋ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಹೇಳ್ತಾಳೆ. ಸರಿ ಅಂತೇಳಿ ಶಾಂತಿ ಪ್ಲ್ಯಾನ್ ಮಾಡಿಬಿಟ್ಟು ಮೊದಲು ಮನೆಯವ್ರನ್ನೆಲ್ಲ ಆಚೆ ಹಾಕಬೇಕು, ಇವರೆಲ್ಲ ಹೋಗಿಬಿಟ್ರೆ ಅವಳನ್ನು ತಡಿಬೋದು ಎಲ್ಲಿ ಹೋಗದೇ ಇರೋ ಹಾಗೆ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಮನೋಜ ತಿಂಡಿ ತಿಂತಿರ್ತಾನೆ. ಯೋನಿಗೆ ತಿನ್ಕೊಂತ ಕೂತ್ಕೊಂಡ್ರೆ ಯಾವಾಗೋ ಶೋರೂಮ್ ಓಪನ್ ಮಾಡೋದು ನೀನು ಅಂತ ಹೇಳ್ತಾಳೆ. ಆವಾಗ ಮನೋಜ ಹೋಗೋಣ ಬಿಡಮ್ಮ ಅಂತ ಹೇಳ್ತಾನೆ. ನೀನು ಹೀಗೆ ತಿಂತ ನಾಲಾಯಕ ಆಗಿರೋದು, ದೋಸೆ ಮೇಲೆ ದೋಸೆ ತಿಂತ ಕೂತ್ರೆ ಅಲ್ಲಿ ಹೋಗಿ ಸಿಂಹದ ಥರ ಮಲಗಲ್ವೇನೋ, ಬಾಯಿ ತಗೊಂಡು ಕತೆ ಥರ ದುಡಿಬೇಕು, ಆವಾಗ ಕಣೋ ಮನುಷ್ಯ ಆಗೋದು ಅಂತ ಹೇಳಿ ಮನೋಜನಿಗೆ ತಿನ್ನೋಕೆ ಬಿಡದೆ ಕಾಟ ಕೊಡ್ತಿರ್ತಾಳೆ. ಆವಾಗ ರೋಹಿಣಿ ಬರ್ತಾಳೆ. ಏನು ನೀನೀಗ ದೋಸೆ ತಿನ್ಕೊಂತ ಕೂತ್ಕೋಬೇಕಾ ಅಂತ ಹೇಳ್ತಾಳೆ ಶಾಂತಿ. ಆವಾಗ ರೋಹಿಣಿ, ಇಲ್ಲ ಅತ್ತೆ, ನಾ ಜ್ಯೂಸ್ ಮಾಡ್ಕೊಂಡಿದ್ದೀನಿ, ನನಗೆ ಇಷ್ಟೇ ಸಾಕು ಅಂದಾಗ, ನೀ ಜಾಣೆ ಕಣಮ್ಮ, ಸರಿ ಅಂತ ಹೇಳಿ ಮನೋಜ ಮತ್ತೆ ದೋಸೆನ ಪ್ಲೇಟ್ಗೆ ಹಾಕ್ಕೊತಾ ಇರ್ತಾನೆ. ಆವಾಗ ಅದನ್ನು ಕಸ್ಕೊತಾಳೆ ಶಾಂತಿ. ಯಾಕೋ ಮನೋಜ ಹೇಳಿದ್ರು ನುಂಗ್ತಾ ಇದೆಯಲ್ಲ ಅಂತ ಹೇಳಿದಾಗ, ಮನೋಜ ನಾ ಎಲ್ಲಿ ನುಂಗ್ತಾ ಇದ್ದೀನಿ, ಅಗದು ಚೆನ್ನಾಗಿ ನುಂಗ್ತಾ ಇದ್ದೀನಿ, ಜೀರ್ಣ ಆಗೋದು ಬೇಡವಾ ಅಂತ ಹೇಳ್ತಾನೆ. ಅದೇ ಟೈಮಿಗೆ ರಂಗನಾಥ ಬಂದು, ಶಾಂತಿನ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ಹೊರಡ್ತೀನಿ ಅಂದಮೇಲೆ ನಿಲ್ಬಾರ್ದು, ಹೊರಡಿ ಅಂತೇಳಿ ಶಾಂತಿ ಹೇಳ್ತಾಳೆ. ಸೂರ್ಯ ಬಂದುಬಿಟ್ಟು, ಅಪ್ಪಯ್ಯ ತಿಂಡಿ ಅಂತ ಹೇಳ್ತಾನೆ. ಆಯಿತು ಕಣೋ ನಂದು ಅಂದಾಗ, ಅಪ್ಪ ನನ್ನ ಜೊತೆ ಒಂದು ದೋಸೆ ತಿನ್ಬರ್ರಿ ಅಂದಾಗ, ಸರಿ ಅಂತೇಳಿ ತಿನ್ನೋಕ್ಕಂತ ರಂಗನಾಥ ಬರ್ತಾನೆ. ಆವಾಗ ಶಾಂತಿ, ಬೇಡ ಅವ್ರಿಗೆ ಯಾಕೋ ತಿನ್ನಿಸ್ತಾ ಇದೆಯಾ, ಅವ್ರಿಗೆ ತಿಂದರೆ ಜೀರ್ಣ ಆಗಲ್ಲ, ತೇಗು ಬರುತ್ತೆ ಅಂತ ಹೇಳಿ ರಂಗನಾಥನ ತಿನ್ನೋದನ್ನು ಬಿಡಿಸ್ತಾಳೆ. ಆವಾಗ ರಂಗನಾಥ, ಹೌದು ಕಣೋ ನನಗೆ ಜೀರ್ಣ ಆಗಲ್ಲ, ನೀ ಹೇಳಿದಿ ಅಂತೇಳಿ ಬರ್ತಾ ಇದ್ದೆ ತಿನ್ನೋಕ್ಕೆ ಅಂತೇಳಿ, ಸರಿ ಅಂತೇಳಿ ರಂಗನಾಥನ ಕಳ್ಸೋಕ್ಕೆ ನೋಡ್ತಾಳೆ. ಆವಾಗ ರಂಗನಾಥ, ಇನ್ನೂ ಟೈಮ್ ಇದೆ ನನಗೆ, ನಿಧಾನಕ್ಕೆ ಹೋಗ್ತೀನಿ ಅಂದಾಗ, ಅಯ್ಯೋ ಹಾಗೆಲ್ಲ ರೋಡಿಗಿಳಿದ ಮೇಲೆ ಟ್ರಾಫಿಕಲ್ಲಿ ತುಂಬ ಟೈಮ್ ಹೋಗುತ್ತೆ, ಹಾಗಾಗಿ ಬೇಗ ಹೊರಡಿ ಅಂತಾಳೆ. ರಂಗನಾಥ, ಯಾಕಿಷ್ಟು ಆತುರಗೆಟ್ಟು ಆಂಜನೇಯ ಥರ ಆಡ್ತಿದೀಯ ನೀನು ಅಂದಾಗ, ಅಯ್ಯೋ ನೀ ಸುಮ್ಮನೆ ಹೋಗಿ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆವಾಗ ಮಾವ ಅಂತ ಹೇಳಿ ಮೀನಾ ಲಂಚ್ ಬ್ಯಾಗ್ ತೊಗೊಂಡು ಬರ್ತಾಳೆ. ಏನೇ ಹೋಗೋರನ್ನ ತಡಿತಿದೀಯಾ, ಏನು ನಿಂದು ಅಂತ ಹೇಳಿ ಶಾಂತಿ ಹೇಳಿದಾಗ, ಅಯ್ಯೋ ಅತ್ತೆ ಲಂಚ್ ಬ್ಯಾಗ್ ಅಂತ ಹೇಳಿದಾಗ, ಸರಿ ಕೊಡು ನೀವು ಹೋಗಿ ಅಂತ ಹೇಳಿ ಶಾಂತಿ ಹಾಗೂ ಹೀಗೂ ಮಾಡಿ ರಂಗನಾಥ ರಾಯರನ್ನ ಕೆಲಸಕ್ಕೆ ಕಳಿಸ್ತಾಳೆ. ಇನ್ನೂ ಮನೋಜ ಹಾಗೆ ತಿಂತ ಕೂತಿರ್ತಾನೆ. ಮನೋಜನ ತಟ್ಟೆನ ಕಸ್ಕೊಂಡು, ಹಂದಿ ನಾಯಿ ಹಲ್ಲಿ ಏನೋ ತಿಂತಾನೆ ಕೂತಿದೀಯಾ, ಎಷ್ಟೋ ತಿಂತೀಯಾ, ರೋಹಿಣಿ ನಿನ್ನ ಗಂಡನ್ನ ಕರ್ಕೊರಮ್ಮ, ಹೋಗಿ ಬುದ್ಧಿಗೇನ ಹೇಳು ಸ್ವಲ್ಪ ಅಂತ ಹೇಳಿದಾಗ, ಮನೋಜ್ ಬನ್ನಿ ಹೋಗೋಣ ಅಂತ ಅಂದಾಗ, ನಾನು ನೀರು ಕುಡಿಯಲ್ಲ, ರೋಹಿಣಿ ಹೋಗ್ತಾ ನೀರು ದೋಸೆ ತಿನ್ಕೊಂಡು ಹೋಗೋಣ ಅಂದಾಗ, ಬಕಾಸೂರನ್ ಥರ ತಿಂತಾನೆ ಇರ್ತೀಯೇನೋ ಅಂತ ಹೇಳಿ ಶಾಂತಿ ಬೈತಾಳೆ. ಆವಾಗ, ನೋಡಮ್ಮ ಕೊಟ್ಟರೆ ಒಂದು ತಿನ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಇದಕ್ಕೆ ಚಟ್ನಿ ಹಾಕ್ಕೊಂಡು ತಿನ್ಕೊತೀನಿ ಅಂತ ಹೇಳಿ ಹಾಟ್ ಬಾಕ್ಸನ್ನು ಎತ್ಕೊತಾನೆ ಮನೋಜ. ಸರಿ ಅಂತೇಳಿ ತಿನ್ನೋಕೆ ಕೊಡ್ತಾಳೆ. ಇನ್ನು ಶ್ರುತಿ ಸೆಂಟನ್ನು ಸ್ಪ್ರೇ ಮಾಡ್ಕೊತ ಬರ್ತಾಳೆ. ಆವಾಗ, ಏನಮ್ಮ ಇದು ಶುಂಠಿ ಘಾಟ ಅಂತೇಳಿ ಶಾಂತಿ ಹೇಳ್ತಿರ್ತಾಳೆ. ಆವಾಗ, ಇದು ಅತ್ತೆ ಸೆಂಟ್ ಅಂತ ಹೇಳಿದಾಗ, ಏನು ಇದು ಶುಂಠಿ ಘಾಟ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆವಾಗ, ಅತ್ತೆ ನಿಮಗೆ ಟೇಸ್ಟೇ ಇಲ್ಲ ಅಂತ ಹೇಳಿದಾಗ ಶಾಂತಿ, ಟೇಸ್ಟ್ ಬೇಕಾಗಿರೋದು ನಾಲಿಗೆಗಮ್ಮ, ಮೂಗಿಗಲ್ಲ ಅಂತ ಹೇಳ್ತಾಳೆ. ಈ ಅಮ್ಮ ಯಾಕೆ ಬಲೆ ಆಡ್ತಿದ್ದೆ ಇವತ್ತು ಅಂತ ಹೇಳಿ ಮನೋಜ ಎದ್ದೋಗ್ತಾನೆ. ಶ್ರುತಿ, ಮೀನಾ ಮರಿ ಅಂತ ಕೂಗ್ತಿರ್ತಾಳೆ. ನಾ ಹಾಕ್ತೀನಿ ತಿಂಡಿ ಕೂತ್ಕೋ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಮೀನಾ ಅನ್ನ ಕರೆದ ತಕ್ಷಣ, ಬಾರಿ ಬೇಗ ಕರಿತಿದ್ದಾಳೆ ಅಂತೇಳಿ ಹೇಳ್ತಾಳೆ ಶಾಂತಿ. ಮೀನಾ ಬರ್ತಾಳೆ. ಇವತ್ತು ನನಗೆ ತಿಂಡಿ ಊಟ ಏನು ಬೇಡ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆವಾಗ ಸೂರ್ಯ, ಏನಮ್ಮ ಡಯೆಟ್ ಅಂತ ಹೇಳಿದಾಗ, ನಾ ಡಯೆಟ್ ಮಾಡೋಷ್ಟು ದಪ್ಪ ಇದ್ದೀನ ಸೂರ್ಯ ಅವರೇ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ಇಲ್ಲ, ಇವತ್ತು ಸ್ಟುಡಿಯೋದಲ್ಲೇ ತಿಂಡಿ ಊಟ ಎಲ್ಲ ತರ್ತಾರೆ, ಹಾಗಾಗಿ ಅಂತೇಳಿ ಶ್ರುತಿ ಹೇಳ್ತಾಳೆ. ರವಿ ಬರ್ತಾನೆ. ಸೂರ್ಯ, ರವಿ ಬಾರೋ ತಿಂಡಿ ತಿನ್ನೋಣ ಅಂತೇಳಿ ಕೂರಿಸ್ಕೊತಾನೆ. ಒಂದೇ ತಿಂದು ಬೇಗ ಹೋಗೋ ನೀನು ನಿನ್ನ ಕೆಲಸಕ್ಕೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸೂರ್ಯ ತಿಂತ ಕೂತಿರ್ತಾನೆ. ಅವಾಗ, ಪ್ಲೇಟನ್ನೇ ತಿನ್ಕೊಂಬಿಡೋಣ ಕಣೋ, ಬೇಗ ಹೋಗು ನೀನು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅವಾಗ, ಆಯಿತು ಸಕ್ಕರೆ, ಬರ್ತೀನಿ ಸಕ್ಕರೆ ಅಂತ ಹೇಳಿ ಸೂರ್ಯ, ರವಿ, ಶ್ರುತಿ ಎಲ್ಲರೂ ಹೋಗ್ತಾರೆ. ಇನ್ನು ಮೀನಾ ತಿಂತ ಕೂತಿರ್ತಾಳೆ. ಆವಾಗ ಮೀನಾ ತಿಂದು ಮುಗಿಸಿ ಹೋದ್ಮೇಲೆ ಶಾಂತಿ ಪ್ಲ್ಯಾನ್ ಮಾಡಿ, ಅಯ್ಯೋ ನನ್ನ ಕೈ ಸೆಳ್ಕೊಂತು, ನನ್ನ ಕೈ ಸುಬ್ರಹ್ಮಣ್ಯ ನನ್ನ ಕೈನ ಕಿತ್ಕೊಂಡ್ಬಿಟ್ಟಾರಪ್ಪ ಅಂತ ಹೇಳಿ ಗೋಳಾಡ್ತಿರ್ತಾಳೆ. ಮೀನಾ ಓಡಿ ಬರ್ತಾಳೆ. ಏನಾಯಿತು ಅತ್ತೆ ಅಂತ ಕೇಳ್ತಾಳೆ. ನನ್ನ ಕೈ ಸೆಳ್ಕೊಂಡ್ಬಿಟ್ಟಿದೆ ಕಣೆ, ಥಂಡಿ ವಾತಾವರಣ ಅಲ್ವಾ, ನನ್ನ ಕೈ ಈಗ ಆಗಿಬಿಟ್ಟಿದೆ, ನನ್ನ ಕೈನ ಕಿತ್ಕೊಂಡ್ಬಿಟ್ಟೆ ಆ ದೇವ್ರೆ ಅಂತೇಳಿ ಇದು ಮಾಡ್ತಿರ್ತಾಳೆ. ಮೀನಾ ಮುಟ್ಟಿದ ತಕ್ಷಣ ಅಯ್ಯೋ ಅಂತೇಳಿ ಇನ್ನೂ ಸ್ವಲ್ಪ ಕಿರ್ಚಾಡ್ತಾಳೆ. ಆವಾಗ, ಆಸ್ಪತ್ರೆಗೆ ಹೋಗೋಣ, ಅವ್ರಿಗೆ ಫೋನ್ ಮಾಡ್ತೀನಿ, ಮತ್ತು ಮಾವ ಫೋನ್ ಮಾಡ್ತೀನಿ ಅಂದಾಗ, ಇವತ್ತು ತಾನೇ ಕೆಲ್ಸಕ್ಕೆ ಹೋಗಿರೋದೇ ಒಂದು ವಾರದಲ್ಲಿ ಒಂದಿನ ಕೆಲಸ, ಬೇಡ ಅಂತ ಹೇಳಿ ಹೇಳ್ತಾಳೆ. ನಾನು ರೂಮನ್ನ ಕರ್ಕೊಂಡು ಹೋಗು, ನನಗೆ ಸ್ವಲ್ಪ ಬಿಸಿನೀರು ಶಾಖ ಅದನ್ನು ಕೊಡು, ಮತ್ತು ಮಸಾಜ್ ಎಲ್ಲ ಮಾಡು, ಇವತ್ತು ಪೂರ್ತಿ ನನ್ನ ಜೊತೆ ಇದ್ದು ನನ್ನ ಸೇವೆ ಮಾಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸರಿ ಅಂತೇಳಿ ರೂಮ್ಗೆ ಕರ್ಕೊಂಡೋಗಿ
ಮೀನಾ ಶಾಂತಿನ ಕೂರಿಸ್ಬಿಟ್ಟು ಆವಾಗ ಶಾಂತಿ ನನಗೆ ಸ್ವಲ್ಪ ಫ್ರಿಜ್ಜಲ್ಲಿ ಐಸ್ ಪ್ಯಾಕ್ ಇದೆ ಅದನ್ನ ತೊಗೊಂಬಂದು ಮಸಾಜ್ ಮಾಡು ಅಂತ ಹೇಳಿದಾಗ ಸರಿ ಆಯಿತು ಅತ್ತೆ ಅಂತ ಹೇಳಿ ಬಂದು ಮಸಾಜ್ ಮಾಡ್ತಾಳೆ. ಆವಾಗ ನನಗೆ ಇವಾಗ ಸೂಪ್ ಬೇಕು, ಹೀಗಾದಾಗ ಸೂಪ್ ಕುಡಿದ್ರೆ ಸ್ವಲ್ಪ ಸರಿ ಹೋಗುತ್ತಂತೆ ಅಂತ ಹೇಳಿದಾಗ ಅತ್ತೆ ಅದು ಅಂತ ಹೇಳಿ ಮೀನಾ ರಾಗ ಹೇಳ್ತಾಳೆ. ಯಾಕೆ ನಾನು ಸೇವೆ ಮಾಡೋಕ್ಕಾಗಲ್ವಾ ನಿನಗೆ, ದಿನಪೂರ್ತಿ ಇದ್ದು ನಾನು ಸೇವೆ ಮಾಡು ಅಂತ ಹೇಳ್ತಾಳೆ. ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಕರೆದಾಗ ಇಲ್ಲ ಕಣೆ ಇದಕ್ಕೆಲ್ಲ ಆಸ್ಪತ್ರೆಗೆಲ್ಲ ಹೋಗಬಾರ್ದು, ಸರಿಯಾಗುತ್ತೆ ಇದು ಅಂತ ಹೇಳಿ ಶಾಂತಿ ಅವಳನ್ನ ಗೋಳಾಡಿಸ್ತಾಳೆ. ಮೀನಾ ಸೂಪ್ ಮಾಡೋಕ್ಕೆ ಅಂತ ಹೋಗ್ತಾಳೆ. ಸೂರ್ಯ ಅವಾಗ ಕಾಲ್ ಮಾಡ್ತಾನೆ, ಇನ್ನು ಡೆಕೋರೇಷನ್ ಎಲ್ಲ ಆಗ್ತಾಯಿದೆ, ಹೂವಿನೆಲ್ಲ ಬಂದಿದ್ದಾರೆ, ಬೇಗ ಬಾ ಮೀನಾ ಅಂತ ಹೇಳಿ. ಆವಾಗ ಮೀನಾ ಶಾಂತಿಗಾಗಿರೋದನ್ನೆಲ್ಲ ಹೇಳ್ತಾಳೆ. ಆವಾಗ ಹೌದಾ ಸಕ್ಕರೆ ಹೇಗಿದ್ದಾರೆ ಇವಾಗ ಅಂತ ಹೇಳಿ ಕೇಳ್ತಾಳೆ. ಮತ್ತು ಇಲ್ಲಿ ಬಂದಿರೋದು ಆರ್ಡ್ರನ್ನ ಎಲ್ಲ ಕಳ್ಕೊತೀಯ ನೀನು, ಇದು ನಿನ್ನ ಜೀವನದಲ್ಲಿ ದೊಡ್ಡದೊಂದು ಅವಕಾಶ ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಇಲ್ಲ ರೀ, ನಾನು ಅವ್ರಿಗೆಲ್ಲ ಹೇಳ್ತೀನಿ, ಕನಕ ಮತ್ತು ಇನ್ನುಳಿದವರೆಲ್ಲ ಸರಿಯಾಗಿ ನಾ ಹೇಳಿದ ಹಾಗೆ ಡೆಕೋರೇಷನ್ ಮಾಡ್ತಾರೆ, ನಾನೆಲ್ಲ ಗೈಡ್ ಮಾಡ್ತೀನಿ, ನಮ್ಮ ಮೇಲೆ ನಂಬಿಕೆ ಇದೆ ಅಲ್ವಾ ನಿನಗೆ ಅಂತ ಹೇಳಿ ಹೇಳ್ತಾಳೆ. ನನ್ನ ನಂಬಿಕೆ ಅನ್ನೋ ಪದಾನೇ ಮೀನಾ ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ಮೀನಾ, ಕನಕ ಹಾಗೂ ಉಳಿದವರಿಗೆಲ್ಲರಿಗೂ ಗೈಡ್ಲೈನ್ಸ್ ಕೊಡ್ತಾ ಹೋಗ್ತಾಳೆ. ಅದ್ರ ಪ್ರಕಾರ ಅವರು ಡೆಕೋರೇಷನ್ನ ಮಾಡ್ತಾ ಹೋಗ್ತಾರೆ. ಸೂಪನ್ನ ರೆಡಿ ಮಾಡಿಕೊಂಡು ಅವ್ರ ಅತ್ತೆ ಹತ್ರ ತೊಗೊಂಡು ಬರ್ತಾಳೆ. ಅವಾಗ ಅದೇನ ಕುಡಿಸ್ಲಾ ಅಂತ ಹೇಳಿದಾಗ ಬೇಡ ನಾನೇ ಕುಡಿತೀನಿ ಹಿಡ್ಕೊ ಸ್ವಲ್ಪ ಅಂತ ಹೇಳಿ ಶಾಂತಿ ಸೂಪನ್ನು ಸಿಪ್ ಬೈ ಸಿಪ್ ಕುಡಿತಾ ಹೋಗ್ತಾಳೆ. ಏನೇ ಇದು ಈ ಥರ ಇದೆ ಅಂದಾಗ ಅತ್ತೆ ಈ ಥರ ಇದ್ರೇ ಸೂಪು ಆರೋಗ್ಯಕ್ಕೆ ಒಳ್ಳೆಯದಲ್ವ, ಬೇಗ ಗುಣ ಆಗುತ್ತೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ. ಆವಾಗ ಸೂಪನ್ನು ಟೇಸ್ಟ್ ಮಾಡಿ ಆಮೇಲೆ ಆಯಿತು ಕಣೆ, ಇನ್ನು ಬಿಸಿನೀರು ಶಾಖ ಕೊಡಬೇಕು, ಸ್ವಲ್ಪ ಮಸಾಜ್ ಎಲ್ಲ ಹಾಗೆ ಶಾಖ ಕೊಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಸರಿ ಅಂತ ಹೇಳಿ ಮತ್ತೆ ಬಿಸಿನೀರು ಕಾಯಿಸ್ಕೊಂಬರೋಕ್ಕೆ ಅಂತ ಹೇಳಿ ಮೀನಾ ಹೋಗ್ತಾಳೆ ಕಿಚನಲ್ಲಿ. ಮತ್ತು ವಿಡಿಯೋ ಕಾಲ್ ಮುಖಾಂತರ ಯಾವುದನ್ನ ಎಲ್ಲೆಲ್ಲಿ ಆಲ್ಟರ್ನೇಟ್ ಮಾಡಬೇಕು ಅಂತ ಹೇಳಿ ಮೀನಾ ಸೂರ್ಯ ಮತ್ತು ಕನಕ ಅವ್ರಿಗೆ ಹೇಳ್ತಾ ಹೋಗ್ತಾಳೆ. ಶಾಂತಿ ರೂಮಲ್ಲಿ ಕೂತ್ಕೊಂಡು ಕಾಮಿಡಿಯನ್ನು ಎಲ್ಲ ಹಚ್ಕೊಂಡು ನೋಡ್ತಾ ನಗ್ತಾ ಕೂತಿರ್ತಾಳೆ. ಬಿಸಿನೀರನ್ನು ತಗೊಂಬಂದು ಶಾಂತಿಗೆ ಮೀನಾ ಶಾಖ ಕೊಡ್ತಾ ಹೋಗ್ತಾಳೆ. ಅತ್ತೆ ಇವಾಗಾದರೂ ಸರಿ ಹೋಯ್ತಾ ಅಂತೇಳಿ ಕೇಳ್ತಾಳೆ. ಏನೇ ನೀನು ಎಷ್ಟೊಂದು ಸಲ ನಿನಗೆ ಇದು ಹೀಗೆ ಸರಿ ಹೋಗೋಕ್ಕೇನೋ, ಸ್ವಲ್ಪ ಹೊತ್ತಿಗೆ ಸರಿ ಹೋಗೋಕ್ಕೇನೋ ಅದೇನು ನೀನು ಕೊಟ್ಟಿರೋ ಸೂಪು ಔಷಧಿನ ಅಂತ ಹೇಳಿ ಕೇಳ್ತಾಳೆ. ಮೀನಾ ಏನೂ ಮಾತಾಡದೆ ಅವಳು ಸೇವೆ ಮಾಡ್ತಾ ಹೋಗ್ತಾಳೆ. ಇಲ್ಲಿ ಅವಳ ಗೈಡ್ಲೈನ್ಸ್ ಪ್ರಕಾರ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ವಿಶಾಲಾಕ್ಷಿ ಮತ್ತು ಶಾಂತಿ ಫೋನಲ್ಲೇ ಮಾತಾಡ್ತಾರೆ. ಶಾಂತಿ ಹೇಳ್ತಾಳೆ, ನೀವು ಇನ್ನು ಡೆಕೋರೇಷನ್ಗೆ ಹೋಗ್ಬೋದು, ಅದು ಆರ್ಡ್ರನ್ನ ತೊಗೋಬೋದು, ಮೀನಾನ ಇವತ್ತು ನಾವು ಹೊರಗೆ ಹೋಗೋಕ್ಕೆ ಬಿಟ್ಟಿಲ್ಲ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆವಾಗ ನಾನೇನು ಧೈರ್ಯವಾಗಿರೋದು, ಅವಳು ತನ್ನ ಕೆಲಸನ ತಾನು ಮಾಡಿದ್ದಾಳೆ, ಮನೆಯಲ್ಲಿದ್ಕೊಂಡು ಎಲ್ಲ ಕೆಲಸನೂ ಮಾಡಿದ್ದಾಳೆ ಅಂತ ಹೇಳಿ ಶಾಂತಿಗೆ ವಿಶಾಲಾಕ್ಷಿ ಹೇಳ್ತಾಳೆ. ಶ್ರುತಿ ಇನ್ನು ರೆಸ್ಟೋರೆಂಟ್ ಓನರ್ನ ಮೀಟ್ ಮಾಡೋಕ್ಕೆ ಹೋಗ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.